विद्या प्रदायक शरणु पार्वती तनय मूर्ति शरणु मोषिक वाहना शरणु 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 सिद्धि विनायक निटिल नेत्रने देवी सुतने नागभूषण प्रियने नागभूषण प्रियने तटिलताङ्कित कोमलाङ्गने कर्णकुण्डलधारणे असतो मा सद्गमया तमसो मा ज्योतिर्गमया मृत्यो मा अमृतङ्गमया ॐ शान्ति शान्ति ಬನ್ನಿ ಬನ್ನಿ ಅಮ್ಮ ಈಗ ಪ್ರಣಾಮಗಳು ಮತ್ತು ಗೌರವಾರ್ಪಣೆ. ಈಗ ಶ್ರೀ ಟಿ ಆರ್ ಅಶ್ವತ್ಥನಾರಾಯಣ ಶೆಟ್ಟರು ಪ್ರತಿಷ್ಠಾನದ ಸದಸ್ಯರು ಅವರಿಗೆ ನಮ್ಮ ಈಗಾಗಲೇ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟರು ಮಾತಾಡಿದ್ದಾರೆ, DS ಅರುಣ್ ಅವರು ಮಾತಾಡಿದ್ದಾರೆ, ವಿರೂಪಾಕ್ಷಪ್ಪನವ್ರು ಮಾತಾಡಿದ್ದಾರೆ, ಡಾಕ್ಟರ್ ತಿಮ್ಮಪ್ಪನವ್ರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ಮಾತಾಡಿ ಮೆಗ್ಗಾನ್ ಆಸ್ಪತ್ರೆ ನಮ್ಮ ಶಿವಮೊಗ್ಗಕ್ಕೆ ಎಷ್ಟು ಮಹತ್ವದ್ದು ಅನ್ನೋದನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಆ ಮೆಗ್ಗಾನ್ ಆಸ್ಪತ್ರೆಗೆ ಈ ಒಂದು ಅನ್ನದಾಸೋಹ ಪ್ರತಿಷ್ಠಾನ ಮಾಡ್ತಾ ಇರುವಂಥ ಈ ದಾಸೋಹ ಸೇವಾ ಕೈಂಕರ್ಯವೂ ಕೂಡ ಎಷ್ಟು ಮಹತ್ವದ್ದು ಅನ್ನೋದನ್ನು ಅವರೆಲ್ಲರೂ ಕೂಡ ಮೆಚ್ಚಿ ಅದನ್ನು ಹೇಳಿರ್ತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಸಂತೋಷ ಆಗಿದೆ ನಮಗೂ ಕೂಡ. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಂತೂ ನಮ್ಮ ಶಿವಮೊಗ್ಗದ ಮೆಗ್ಗಾನ್ ಹಾಸ್ಪಿಟ್ಲ್ ಬಗ್ಗೆ ನಮ್ಮ ಶಿವಮೊಗ್ಗದ ಎಲ್ಲ ಜನಗಳು ಕೂಡ ಹೆಮ್ಮೆ ಪಡಬೇಕಾದಂಥ ರೀತಿಯಲ್ಲಿ ಈ ಆಸ್ಪತ್ರೆ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಸುಮಾರು ಜನ ನಮಗೂ ಕೂಡ ಬೆಂಗಳೂರು ಕಡೆಯಿಂದ, ತುಮಕೂರು ಕಡೆಯಿಂದ, ಅನಂತರ ಚಿತ್ರದುರ್ಗದ ಕಡೆಯಿಂದ, ಚಿಕ್ಕಮಗಳೂರು ಕಡೆಯಿಂದ ನಮಗೂ ಫೋನ್ ಮಾಡ್ತಾಯಿದ್ರು, ಬುದ್ಧಿ ನಿಮ್ಮ ಜಿಲ್ಲೆ ಆಸ್ಪತ್ರೆ ಒಳಗೆ ಭಾಳಷ್ಟು ಚೆನ್ನಾಗಿ ವ್ಯವಸ್ಥೆಗಳಿದಾವಂತೆ, ನಮ್ಮದೊಂದು ಪೇಷಂಟ್ ಇದೆ, ಏನಾದರೂ ಮಾಡಿ ಅಲ್ಲೊಂದು ಜಾಗ ಕೊಡಿಸಿ ಬುದ್ಧಿ, ಒಂದು ಬೆಡ್ ಕೊಡಿಸಿ ಬುದ್ಧಿ ಅಂತ ಸುಮಾರು ಜನ ಕೇಳ್ತಾಯಿದ್ರು. ನಾವು ಯಾರಿಗೂ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಇಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ವೈದ್ಯರುಗಳಿಗೆ ಸಂಪರ್ಕ ಮಾಡಿ ಏನಪ್ಪ ಕಳಿಸ್ಬೋದೋ, ವ್ಯವಸ್ಥೆ ಮಾಡ್ಬೋದಾ ನೀವು ಅಂತ ಹೇಳಿ ಅವರು ಹೌದು ಕಳಿಸ್ಬೋದು ಬುದ್ಧಿ, ಏನು ತೊಂದರೆ ಇಲ್ಲ ಅಂದರೆ ಮಾತ್ರ ನಾವು ಒಂದಿಷ್ಟು ಜನ ಪೇಷಂಟ್ಗಳು ಕಳಿಸ್ಕೊಟ್ವಿ. ಬಿಟ್ಟರೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಅಂತೇಳಿ ಬಹುಶಃ ಜಗತ್ತಿನ ಎಲ್ಲ ಜೀವರಾಶಿಗಳ ಮೊದಲನೇ ಬಯಕೆ ಯಾವುದಪ್ಪ ಅಂತೇಳಿದ್ರೆ ಹಸಿವು, ಅನ್ನ. ನೀವು ನೋಡ್ರಿ, ಹುಟ್ಟಿದ ತಕ್ಷಣವೇ ಯಾವುದೇ ಜೀವಿ ಆದರೂ ಕೂಡ ಬಾಯಿ ತೆರೆಯುತ್ತೆ. ಮಗು ಕೂಡ ಬಾಯಿ ತೆರೆಯೋದೇ. ಅವ್ನು ಬಾಯಿ ತೆರೆದ ತಕ್ಷಣ ಆ ಮಗು ಒಳಗೆ ಶುರು ಮಾಡುತ್ತೆ. ಯಾಕೆ ಅಂತ ಹೊಟ್ಟೆಗಿನ ಸಂಕಟಗಳಕ್ಕೆ ಶುರು ಮಾಡುತ್ತೆ. ಅವಾಗ ಆ ತಾಯಿ ಏನು ಮಾಡ್ತಾಳೆ, ಎದೆಗಾನಿಸಿಕೊಂಡು ಮೊಲೆ ಹಾಲು ಉಡಿಸಿದಾಗ ಆ ಮಗು ತೃಪ್ತಿಯಿಂದ ಕಣ್ಣು ಮುಚ್ಚಿಕೊಂಡು ನಿದ್ದೆ ಮಾಡುತ್ತೆ. ಹಾಗೆ ಎಲ್ಲ ಜೀವಿಗಳ ಮೊದಲನೇ ಬಯಕೆ ಹಸಿವು, ಅನ್ನ. ಆ ಹಿನ್ನೆಲೆಯಲ್ಲಿ ಅನ್ನದ ಒಂದು ಅವಶ್ಯಕತೆಯನ್ನು ಈಡೇರಿಸಿದ್ವಿ ಅಂತಂದರೆ ಮುಂದಿನ ಎಲ್ಲ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳುವಂಥ ಸಾಮರ್ಥ್ಯ ಆ ವ್ಯಕ್ತಿಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಸರ್ವಜ್ಞ ಹೇಳಿದ್ದು, ಅನ್ನ ಉಂಟಾದರೂ ಉಂಟು ಜಗದೊಳಗೆ ಅನ್ನವೇ ದೈವ ಸರ್ವಜ್ಞ ಅಂತೇಳಿ. ಈ ಜಗತ್ತಿನೊಳಗೆ ಅನ್ನವೇ ದೇವರು ಅನ್ನುವಂಥ ಮಾತನ್ನು ನಾವು ದೇವ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಹೊಟ್ಟೆ ತುಂಬಿದಾಗ. ಹಸಿದವರಿಗೆ ಆಧ್ಯಾತ್ಮ ಇಡಿಸಲ್ಲ ಅಂತೇಳಿ ನಮ್ಮ ವಿವೇಕಾನಂದರು ಹೇಳಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಗಮನಿಸ್ಬೇಕು. ನಾವು ದೇವರ ಸ್ಮರಣೆ ಒಳಗೆ ಹಸುವಿನಿದ್ರೆ ಮರೆಯೋದು ಬೇರೆ,
ಆದರೆ ಹಸುವಿಂದೇ ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಂದಾಗ ದೇವ್ರನ್ನೆಲ್ಲಿ ಸ್ಮರಣೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮನುಷ್ಯನ ಮೊದಲನೇ ಸಮಸ್ಯೆನೂ ಹಸಿವು ಮತ್ತು ಮೊದಲನೇ ಬಯಕೆನೂ ಕೂಡ ಹಸಿವಾಗಿರೋದ್ರಿಂದ ಆ ಹಸಿವನ್ನು ನೀಗಿಸುವಂಥ ಒಂದು ಕೆಲಸವನ್ನು ಮಾಡಿದ್ವಿ ಅಂತಂದರೆ ಅದು ಎಲ್ಲ ಒಳಿತಿಗೂ ಕೂಡ ಮೂಲವಾಗಿರ್ತಕ್ಕಂಥ ಸೇವೆ ಅನ್ನುವಂಥದ್ದು ನಮ್ಮ ಭಾವನೆ. ಹಾಗಾಗಿ ಎಲ್ಲ ಒಳಿತುಗಳು ಸಂಭವಿಸಬೇಕು ಅಂದರೆ ಹೊಟ್ಟೆ ತುಂಬಿದ ಮೇಲೆ ಸಂಭವಿಸೋದು. ಆ ನಿಟ್ಟಿನಲ್ಲಿ ಹಸಿದಿರ್ತಕ್ಕಂಥವ್ರಿಗೆ ಅದರಲ್ಲೂ ಕೂಡ ಆರೋಗ್ಯ ಸೇವೆಯನ್ನು ಪಡ್ಕೊಳ್ಳೋದಕ್ಕೆ ಅಂತ ಬಂದು ಅವರನ್ನು ಎಷ್ಟೋ ಸಂದರ್ಭಗಳು ನಾವು ಗಮನಿಸಿದ್ದೀವಿ. ಈ ಮೆಡಿಸಿನ್ಗಳನ್ನು ಕೂಡ ಕೊಂಡ್ಕೊಳ್ಳೋದಕ್ಕೆ ಅವ್ರ ಕೈಲಿ ಹಣ ಇರೋದಿಲ್ಲ. ಒಂದು ಆಟೋದಲ್ಲಿ ನಾವು ಆಸ್ಪತ್ರೆಗೆ ಬಂದರೆ ಅದಕ್ಕೆ ಒಂದು ಮೆಡಿಸನ್ನಿಗೆ ಹೋದ್ರೆ ಅದಕ್ಕೆ ಹಣ ಕಡಿಮೆ ಆಗುತ್ತೆ, ಕೊರತೆ ಆಗುತ್ತೆ ಅಂತೇಳಿ ಆಟೋದಲ್ಲಿ ಬರಲಾರ್ದಂಗೆ ಕಿಲೋಮೀಟ್ರ್ ಗಟ್ಟಲೆ ನಡ್ಕೊಂಡು ಬಂದು ಆನಂತರದಲ್ಲಿ ಒಂದು ಹೊತ್ತು ಊಟ ಮಾಡಿದ್ರೆ ಹೋಟ್ಲಿಗೆ ಹೋಗಿ ಊಟ ಮಾಡಿದರೆ ಒಳಗಿರ್ತಕ್ಕಂಥ ಪೇಷಂಟಿಗೆ ಮೆಡಿಸನ್ನಿಗೆ ಕೊರತೆ ಆಗುತ್ತೆ ಅಂತೇಳಿ ಒಂದೊತ್ತು ಉಪವಾಸ ಇದ್ದು ಹೀಗೆ ಮತ್ತೆ ಇಲ್ಲಿ ಯಾರ್ದಾದ್ರೂ ನೆಂಟರ ಮನೆಗಳಿಗೆ ನಾನು ನಡ್ಕೊಂಡು ಹೋಗ್ಬೇಕು, ಅವ್ರ ಮನೆಗೆ ಹೋಗಿ ಅಲ್ಲೇನೋ ಮಾಡಿ ಕೆಲಸ ಮಾಡ್ಕೊಂಡು ಬರೋದಕ್ಕಿಂತ ಇಲ್ಲೇ ಏನಾದ್ರು ಮಾಡಬೇಕು ಅಂತ ಹಿಂಗೆ ಭಾಳ ಯೋಚನೆ ಮಾಡ್ಕೊಳ್ತಾ ಅವ್ರ ಜೊತೆಗಿರ್ತಕ್ಕಂಥ ಕಾಯಿಲೆ ಇರ್ತಕ್ಕಂಥ ಜನಗಳನ್ನು ನೋಡ್ಕೊಳ್ಳುವಂಥ ಜನಗಳು ನಮ್ಮಲ್ಲಿ ಭಾಳ ಇದ್ದಾರೆ. ಭಾಳ ಪರಿತಪಿಸ್ತಾ ಇರ್ತಕ್ಕಂಥ ಬಡತನೂ ಕೂಡ ನಮ್ಮಲ್ಲಿದೆ. ಆ ನಿಟ್ಟಿನಲ್ಲಿ ಅಂಥ ಜನಗಳಿಗೆ ಒಂದು ಹೊತ್ತಿನ ಊಟ ಕೊಟ್ವಿ ಅಂತಂದರೆ ಅಷ್ಟು ಮಟ್ಟಿಗೆ ಅವ್ರನ್ನ ನಾವು ಹಗರು ಮಾಡಿದಂಗೆ ಅದೊಂದು ಭಾಳ ಅದ್ಭುತವಾಗಿರ್ತಕ್ಕಂಥ ಸೇವೆ. ಖಂಡಿತವಾಗಿಯೂ ಕೂಡ ಇಲ್ಲಿ ಒಂದು ಹೊತ್ತು ಉಚಿತವಾಗಿ ಊಟ ಕೊಡೋದು ಅನ್ನೋದೇನಿದೆಯಲ್ಲ ಅದು ಸಾಮಾನ್ಯವಾಗಿರ್ತಕ್ಕಂಥ ಸೇವೆ ಅಲ್ಲ. ಅನುಕೂಲಸ್ಥರಿಗೆ ಭಾಳ ಸಾಮಾನ್ಯವಾದದ್ದು. ನಾನೊಂದು 25,000 ಕೊಡ್ತೀನಪ್ಪ, 5,000 ಕೊಡ್ತೀನಿ, 50,000 ಕೊಡ್ತೀನಿ, ಲಕ್ಷ ಕೊಡ್ತೀನಿ ಅನ್ನೋಂಥ ಸಂಖ್ಯೆ ಭಾಳ ದೊಡ್ಡದಿದೆ. ಅವ್ರಿಗೆ ಅದು ಏನೂ ಅಲ್ಲದೆ ಇರ್ಬೋದು. ಆದರೆ ನೀವು ಕೊಟ್ಟಿರ್ತಕ್ಕಂಥ ಹಣದಲ್ಲಿ 50 ರೂಪಾಯಿಗೆ ಒಂದು ಊಟ ಮಾಡಿ ಹೋಟೆಲ್ಲಿಗೆ ಕಟ್ಟಬೇಕಾಗಿರೋ 100 ರೂಪಾಯಿದನ್ನು ಉಳಿಸ್ಕೊಂಡ ಅಂತ ಹೇಳಿದ್ರೆ ಅವ್ರು ಎಷ್ಟೋ ಉಳಿತಾಯ ಮಾಡಿರ್ತಕ್ಕಂಥ ತೃಪ್ತಿಯಿಂದ ಒಳಗಿರ್ತಕ್ಕಂಥ ಪೇಷಂಟಿಗೆ ಹೋಗಿ ಒಂದು ಮೆಡಿಸಿನ್ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಆ ದೃಷ್ಟಿಯಲ್ಲಿ ಇದೊಂದು ಭಾಳ ದೊಡ್ಡ ಸೇವೆ ಅನ್ನುವಂಥದ್ದು ನಮ್ಮ ಭಾವನೆ. ಆ ಕಾರಣಕ್ಕೆ 100 ದಿನಗಳಿಂದಲೂ ಕೂಡ ನಿರಂತರವಾಗಿ ಅಮೃತ ಅನ್ನ ದಾಸೋಹ ಪ್ರತಿಷ್ಠಾನದ ಒಂದು ಆಶ್ರಯದೊಳಗೆ ಬೇರೆ ಬೇರೆ ಸಂಘಟನೆಗಳೆಲ್ಲವೂ ಕೂಡ ಸೇರಿಕೊಂಡು ದಾನಿಗಳ ಸಹಕಾರದಿಂದ ಈ ದಾಸೋಹ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಸರ್ವಥಾ ಅನುಕರಣೀಯವಾಗಿರ್ತಕ್ಕಂಥದ್ದು ಅಂತೇಳಿ ನಾವಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇವೆ. ದಾಸೋಹ ಅಂದ್ರೆ ಏನಪ್ಪ ಅಂತಂದ್ರೆ ದಾಸ ಅಹಂ ದಾಸೋಹಂ ಅಂತೇಳಿ ನಾನು ದಾಸನಿದ್ದೀನಿ ಅನ್ನುವಂಥ ಭಾವದಲ್ಲಿ ನೀಡೋದಿದೆಯಲ್ಲ ಅದು ದಾಸೋಹ ಅಂತ ಅನಿಸ್ಕೊಳುತ್ತೆ. ನಮ್ಮಲ್ಲಿ ಏನಾಗಿದೆ, ಊಟ ಮಾಡಿಸೋದು ಅಷ್ಟೇ ದಾಸೋಹ ಅಂತ ಆಗ್ಬಿಟ್ಟಿದೆ. ಊಟ ಮಾಡಿಸೋದಲ್ಲ ದಾಸೋಹ, ಊಟ ಮಾಡಿಸ್ಬೇಕಾದ್ರೆ ನನ್ನಲ್ಲಿ ಇರಬೇಕಾಗಿರ್ತಕ್ಕಂಥ ಗುಣ ಇದೆಯಲ್ಲ ಅದು ದಾಸೋಹ. ಅದು ಹೆಂಗೆ ನೀಡೋದು? ಈಗ ಇವ್ರು ಹೇಳಿದ್ರು ನೋಡ್ರಿ, ನೀಡಬೇಕಾದ್ರೆ ಇರೋ ಸುಖ ಉಣ್ಬೇಕಾದ್ರೆ ಇರಲ್ಲ ಅನ್ನೋ ಮಾತು ಹೇಳಿದ್ರಲ್ಲ ಅರುಣ್ ಅವರು, ಹಾಗೆ ನೀಡಬೇಕಾದ್ರೆ ನಾನು ನೀಡ್ತಿದ್ದೀನಿ, ನಾನು ಮಾಡ್ತಿದ್ದೀನಿ ಅನ್ನೋವಂಥ ಭಾವ ಇಲ್ದಂಗೆ ದೇವರು ನನಗೊಂದು ಶಕ್ತಿ ಕೊಟ್ಟಿದ್ದಾನಪ್ಪ, ಈ ಸ್ವರೂಪದೊಳಗೆ ದೇವರು ಹಸಿದವ್ರ ಸ್ವರೂಪದೊಳಗೆ ನಾನು ಎದುರಿಗೆ ಬಂದು ನಿಂತಿದ್ದಾನೆ, ದೇವರದ್ದನ್ನೇ ದೇವರಿಗೆ ನೀಡ್ತಾ ಇದ್ದೀನಿ ಅನ್ನುವಂಥ ವಿನೀತ ಭಾವ ಬಂತು ಅಂತೇಳಿ ಅದೇ ದಾಸೋಹ. ವಿನೀತ ಭಾವ, ಆ ವಿನೀತ ಭಾವ ನಮಗೆ ಬಂದಾಗಲೇ ಆ ನಾನತ್ವ ಅನ್ನುವಂಥದ್ದು ನಿರಸನವಾದಾಗಲೇ ದಾಸೋಹ ನಮಗೆ ಸಿದ್ಧಿಯಾಗೋದು. ನಾನು ಅನ್ನೋ ಭಾವ ಐತಲ್ಲ ಅದು ನಿರಸನ ಆಗಬೇಕು. ಆ ನಿರಸನ ಆಗೋದಕ್ಕೆ ನಮಗಿರ್ತಕ್ಕಂಥ ದೊಡ್ಡ ಸಾಧನೆ ಯಾವುದು ಅಂದರೆ ಸೇವೆ ಮಾಡೋದು. ಸೇವೆ ಮಾಡೋದು ಅಂದರೆ ಹೆಂಗೆ, ಹೊಟ್ಟೆ ತುಂಬದರಿಗೆ ಸೇವೆ ಮಾಡೋದಲ್ಲ, ಅಗತ್ಯ ಯಾರಿಗಿದೆಯೋ ಅವರಿಗೆ ಸೇವೆ ಮಾಡ್ತಕ್ಕಂಥದ್ರಿಂದ ನಮ್ಮ ಅಹಂಕಾರ ನಿರಸನವಾಗುತ್ತೆ. ಅಹಂಕಾರ ನಿರಸನವಾಯಿತು ಅಂತೇಳಿದ್ರೆ ಆ ಕ್ಷಣ ನಮ್ಮೊಳಗೆ ದಾಸೋಹ ಭಾವ ಅನ್ನುವಂಥದ್ದು ನೆಲೆ ನಿಲ್ಲುತ್ತೆ. ನಾನು ದಾಸನಾದೆ ಅಂತೇಳಿದರೆ ಈಶ್ವರನೇ ಬಂದು ನಮ್ಮ ಎದೆಯೊಳಗೆ ನೆಲೆಸಿಬಿಡ್ತಾನೆ. ಆ ದೃಷ್ಟಿಯಿಂದ ಈ ಥರದ ಒಂದು ದಾಸೋಹ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಭಾಳ ಅಪರೂಪದ ಸೇವೆಯನ್ನು ನೀವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಿ. ನೋಡಿರಿ, ನೀವೆಲ್ಲ ಗಮನಿಸಿದಿರಿ, ಮನೆಯಲ್ಲಿ ದೇವ್ರಿಗೆ ನೈವೇದ್ಯ ಮಾಡ್ತೀರಿ. ಅಪ್ಪ ಈಗ ಗಣಪತಿ ಹಬ್ಬ ಬಂದಿದೆಯಲ್ಲ, ನೈವೇದ್ಯ ಮಾಡ್ತೀರಿ. ಗಣಪ ಉಣ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ಉಣ್ಣಲ್ಲ ಅಂತ ನಿಮಗೆ ಕನ್ಫರ್ಮ್ ಇದ್ರೂ ಕೂಡ ಎಷ್ಟೆಷ್ಟು ದೊಡ್ಡವು ಮಾಡಿರ್ತೀರಿ ಹೇಳ್ರಿ. ಮೋದಕ ಎಷ್ಟು ದೊಡ್ಡವು ಇರ್ತವೆ, ಕರಿಗಡುಬು ಎಷ್ಟು ದೊಡ್ಡವು ಇರ್ತವೆ, ಉಂಡೆ ಎಷ್ಟು ದೊಡ್ಡ ಇರ್ತವೆ. ನಾವು ಅದನ್ನು ಭೂತ್ಗನ್ನ ಹಿಡ್ಕೊಂಡು ನೋಡ್ಬೇಕು. ಹಿಂಗೆ ಅಷ್ಟು ಸಣ್ಣ ಸಣ್ಣ ಗಣಪ ಉಣ್ಣಲ್ಲ ಅಂತ ಗೊತ್ತಿದ್ರು ಸಣ್ಣ ಸಣ್ಣ ಮಾಡಿಡ್ತೀರಿ. ಇಟ್ಟ ಮೇಲೆ ಗಣಪ ತಿಂತಾನೆ ಅದನ್ನು ನೈವೇದ್ಯ ಮಾಡ್ಕೊಂಡು ಮತ್ತೇನು ಮಾಡೋದು, ಮನೆಯವರೆಲ್ಲರೂ ಸೇರ್ಕೊಂಡು ಹಂಚ್ಕೊಂಡು ತಿನ್ನೋದು. ಒಂದೊಂದು ನೀವು ಗಮನಿಸ್ರಿ, ದೇವರಿಗೆ ನೈವೇದ್ಯಕ್ಕೆ 2 ಬಾಳೆಹಣ್ಣು ಎಡೆ ಮಾಡಿರ್ತೀರಿ. 2 ಬಾಳೆಹಣ್ಣು ಎಡೆ ಮಾಡಿ ಮನೇಲಿ 10 ಜನ ಇದ್ರು ಅಂತಂದರೆ 2 ಬಾಳೆಹಣ್ಣು ನೈವೇದ್ಯ ಮಾಡಿದ್ರೆ ಒಬ್ಬರೇ ತಿಂತಾರೇನು? ಇಲ್ಲಪ್ಪ ದೇವ್ರ ಪ್ರಸಾದ ಇದು ಅಂತೇಳಿ ಬಾಳೆಹಣ್ಣು ಸಿಪ್ಪೆಸೊಂದು ಎಲ್ಲರಿಗೂ ಒಂದೊಂದು ಸಣ್ಣ ಸಣ್ಣ ತುಂಡು ಬಾಳೆಹಣ್ಣು ಹಂಚಿಕೊಡೋದೈತಲ್ಲ, ಹಂಚ್ಬೇಕಾದ್ರೆ ಅವ್ನು ಎಷ್ಟು ತೃಪ್ತಿ ಅನುಭವಿಸ್ತಿರ್ತಾನೆ ಯೋಚನೆ ಮಾಡಿ. ಆ ತೃಪ್ತಿ ಇದೆಯಲ್ಲ, ಆ ತೃಪ್ತಿ ಎಷ್ಟು ಕೋಟಿ ರೂಪಾಯಿ ಕೊಟ್ಟು ನಮಗೆ ಸಿಗಲ್ಲ. ಹಂಚಿಕೊಂಡು ಉಣ್ಣೋದ್ರಲ್ಲಿರುವಂಥ ತೃಪ್ತಿ ಇದೆಯಲ್ಲ ಯಾವ ಇದರಲ್ಲೂ ಕೂಡ ನಮಗೆ ಸಿಗಕ್ಕೆ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತೇನು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದವ್ರು ಏನು ಮಾಡ್ತಿದ್ದಾರೆ ನೋಡ್ರಿ, ಅವ್ರಿಗೆ ಪುಣ್ಯ ಬರುತ್ತೋ ಬಿಡುತ್ತೋ ಎರಡನೇ ವಿಷಯ ಮಾರ್ಯಾರ. ಆದರೆ ಪುಣ್ಯದಿಂದಲೂ ಕೂಡ ಸಿಗ್ಲಾರ್ದಿರುವಂಥ ಸಂತೃಪ್ತಿ ಅನ್ನೋದೇನಿದೆಯಲ್ಲ, ಆ ಸಂತೃಪ್ತಿ ಉಣಿಸೋದ್ರಿಂದ ಅವ್ರಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಅವ್ರಿಗೆ ಇನ್ನೂ ಹೆಚ್ಚು ಹೆಚ್ಚು ಈ ಥರದಲ್ಲಿ ಹಸಿದಿರ್ತಕ್ಕಂಥವರಿಗೆ ಉಣಿಸುವಂಥ ಶಕ್ತಿ ಸಾಮರ್ಥ್ಯಗಳನ್ನು ದೇವರು ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ, ವಿಶೇಷವಾಗಿ ಈಗ ನಮ್ಮ ಅರುಣ್ ಹೇಳ್ತಾ ಇದ್ರು, ಇದೆಲ್ಲ
ಬಂದಿರತಕ್ಕಂಥ ಜನಗಳಿಗೆ ಸಂಭ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೊತೆ ಸದಾಕಾಲ ಕೈ ಜೋಡಿಸಿಕೊಂಡು ಬಂದಿದ್ದಾರೆ, ಸಹಕರಿಸಿದ್ದಾರೆ. ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆ ಹಾಗೂ ಇಡೀ ಕರ್ನಾಟಕ ರಾಜ್ಯಕ್ಕೆ ಸದಾಕಾಲ ನಮ್ಮೆಲ್ಲರಿಗೂ ಎಲ್ಲ ಜಿಲ್ಲೆಗಳ ಸದ್ಭಕ್ತರಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು, ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಸವ ಮರುಳಸಿದ್ದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು, ಶಿವಮೊಗ್ಗದ ಚಿರಪರಿಚಿತ ರಾಜಕೀಯ ಧುರೀಣರು, ಉದ್ಯಮದಾರರು, ಮಾರ್ಗದರ್ಶಕರು ಆದ ಸನ್ಮಾನ್ಯ ಶ್ರೀ DS ಅರುಣ್, ವಿಧಾನ ಪರಿಷತ್ ಸದಸ್ಯರು, ಶಿವಮೊಗ್ಗ ಕ್ಷೇತ್ರ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಬೋಧನಾ ಆಸ್ಪತ್ರೆ, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದರ ಡೀನ್ ಆದಂಥ ಸನ್ಮಾನ್ಯ ಡಾಕ್ಟರ್ ವಿರೂಪಾಕ್ಷಪ್ಪನವರೇ, ಜಿಲ್ಲಾ ಸರ್ಜನ್, ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ಬೋಧನಾ ಆಸ್ಪತ್ರೆಯ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ರವರೇ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ತಿಮ್ಮಪ್ಪನವರೇ, ಪ್ರತಿಷ್ಠಾನದ ಕಾರ್ಯದರ್ಶಿ ಸತ್ಯನಾರಾಯಣ್ ರವರೇ, ಉಪಾಧ್ಯಕ್ಷರಾದ NH ಪ್ರಭಾಕರ್ ರವರೇ, ನಿರ್ದೇಶಕರಾದ ದಿವಾಕರ್ ಶೆಟ್ರೆ. ಕಳೆದ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾದಂತಹ ಈ ಒಂದು ಪ್ರತಿಷ್ಠಾನ ಮಹತ್ತರವಾದಂತಹ ಉದ್ದೇಶವನ್ನು ಹೊಂದಿತ್ತು. ಈ ತಾನೇ ನನ್ನ ಸ್ನೇಹಿತ ಪ್ರಸಾದ್ ಶ್ರೀಕಂಠ ಪ್ರಸಾದ್ ಹೇಳಿದಾಗೆ ಅನೇಕ ಮಠಗಳಿಂದ ಇವತ್ತು ಕರ್ನಾಟಕದಲ್ಲಿ ಹಾಗೆಯೇ ರಾಷ್ಟ್ರದಲ್ಲಿ ಅಲ್ಲಲ್ಲಿ ಅನ್ನದಾಸೋಹದ ಸೇವೆ ನಡೀತಾ ಇದೆ, ಅಥವಾ ತ್ರಿವಳಿ ದಾಸೋಹದ ಸೇವೆ ನಡೀತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದಿಷ್ಟು ಜನ ಸ್ನೇಹಿತರು, ಒಂದಿಷ್ಟು ಜನ ಹಿತಚಿಂತಕರು ಮಾನವೀಯ ಮೌಲ್ಯಗಳನ್ನ ಇಟ್ಟುಕೊಂಡು ಏನಾದ್ರೂ ಈ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹುಟ್ಟಿಕೊಂಡಂತಹ ಸಂಸ್ಥೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ. ಈ ಪ್ರತಿಷ್ಠಾನದ ಮುಖಾಂತರ ಹಸಿದವರಿಗೆ ಒಂದು ಹೊತ್ತಿನ ಊಟವನ್ನು ಬಳಸ್ತಕ್ಕಂಥ ಒಂದು ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪವನ್ನ ಕಳೆದ ಸೆಪ್ಟೆಂಬರ್ನಲ್ಲಿ ನಾವೆಲ್ಲರೂ ಕೂಡ ಕೈಗೊಂಡ್ವಿ. ಆವತ್ತು ಈ ಸೇವೆಯನ್ನ ಎಲ್ಲಿ ಮಾಡಬೇಕು ಅಂತಕ್ಕಂಥ ಆಲೋಚನೆ ಬಂದಾಗ 10 ಸುತ್ತಿನ ಕಥೆಗಳ ನಂತರ ತೆಗೆದುಕೊಂಡಂತ ತೀರ್ಮಾನ, ಇದನ್ನ ಶಿವಮೊಗ್ಗದ ಮೆಗಾ ಆಸ್ಪತ್ರೆ ಆವರಣದಲ್ಲಿ ಮಾಡಬೇಕು. ಯಾಕಂದ್ರೆ ಅಲ್ಲಿಗೆ ಬರ್ತಕ್ಕಂಥ ಪೇಷಂಟ್ಸ್ಗಳು ಬಡವರು, ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಪೇಷಂಟ್ಸ್ಗಳು ಬಡವರು, ಪೇಷಂಟ್ಗಳ ಜೊತೆಗೆ ಅಲ್ಲಿ ಮುಖ್ಯವಾಗಿ ಅಡ್ಮಿಟ್ ಆಗ್ತಕ್ಕಂಥ ಪೇಷಂಟ್ಸ್ಗಳ ಜೊತೆಗೆ ಅವರ ಕುಟುಂಬದವರು, ಅವಲಂಬಿತರು ಬರ್ತಾರೆ. ಅವರಿಗೆ ಇದರ ಅನುಕೂಲವನ್ನು ಮಾಡಿಕೊಡ್ಬೇಕು. ಹೊರಗಡೆ ಬಹಳ ಹೊತ್ತು ಅವರು ಕಾಯ್ಕೊಂಡಿರ್ತಾರೆ, ಒಳಗಡೆ ಪೇಷಂಟ್ಸ್ಗಳು ಅಡ್ಮಿಟ್ ಆಗಿರ್ತಾರೆ. ಹಸಿವಿನಿಂದ ಅವರೆಲ್ಲರೂ ಕೂಡ ಒದ್ದಾಡೋದನ್ನ ನಾವೆಲ್ಲರೂ ಕೂಡ 10 ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೇವೆ. ಹಾಗಾಗಿ ಅವರಿಗೆ ಈ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ನಾವು ಅನ್ನದಾಸೋಹವನ್ನ ಪ್ರಾರಂಭ ಮಾಡಿದ್ವಿ. ಪ್ರಮುಖವಾಗಿ ಎದುರುಗಡೆ ಇರ್ತಕ್ಕಂಥದ್ದು ಹೆರಿಗೆ ಆಸ್ಪತ್ರೆ, ಅದರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಮಕ್ಕಳ ಆಸ್ಪತ್ರೆ. ಈ 2 ಆಸ್ಪತ್ರೆಗಳು ಪೇಷಂಟ್ಸ್ ಡಿಪೆಂಡೆನ್ಸ್ ಏನಿದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆ ಪ್ರಾರಂಭ ಆಯಿತು. ಆವತ್ತು ಸಹಕರಿಸಿದವರು ಡಾಕ್ಟರ್ ವಿರೂಪಾಕ್ಷಪ್ಪನವರು, ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ರವರು, ಹಾಗೆಯೇ ಡಾಕ್ಟರ್ ತಿಮ್ಮಪ್ಪನವರು. ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನು ನಮಗೆ ದಿವಾಕರ್ ಶೆಟ್ರು ಮಾಡಿಕೊಟ್ರು. ಹಾಗೆಯೇ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಅರುಣ್ ರವರ ಸಹಕಾರ ಇದಕ್ಕೆ ಬಹಳ ಮುಖ್ಯ. ನಾನು ಬಹಳ ಸಂತೋಷದಿಂದ ಹೇಳ್ತೇನೆ, ಬಹಳ ಅಚ್ಚುಕಟ್ಟಾಗಿ, ಬಹಳ ಸ್ವಾದಿಷ್ಟಭರಿತವಾಗಿ, ರುಚಿಕರವಾಗಿ ಇಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ. ವಾರದ 7 ದಿವಸ ಈಗ ಈ ಸೇವೆ ಸಂಪೂರ್ಣಗೊಂಡಿದೆ. ಅದರಲ್ಲಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ ವಾರದಲ್ಲಿ 2 ದಿವಸಗಳ ಕಾಲ ಸೇವೆ ನಡೀತಾ ಇದೆ. 500 ಜನಕ್ಕೆ ಒಂದು ಸಾರಿ 500 ಜನಕ್ಕೆ ದಾಸೋಹವನ್ನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ನನ್ನ ಕಾರ್ಯಕರ್ತರು ಎಲ್ಲರೂ ಹಿರಿಯರೇ. ಅವರೆಲ್ಲರೂ ಮಧ್ಯಾಹ್ನ ಸರಿಯಾಗಿ 12:45 ಇಲ್ಲಿಗೆ ಬರ್ತಾರೆ. 1 ಗಂಟೆಗೆ ಊಟ ಪ್ರಾರಂಭ ಆಗ್ತದೆ. 2 ಗಂಟೆಗೆ ಎಲ್ಲಾ ರೀತಿಯಲ್ಲೂ ಊಟವನ್ನು ಬಳಸಿ ಆ ತಟ್ಟೆಗಳನ್ನು ತೊಳೆದು ಅಲ್ಲಿರ್ತಕ್ಕಂಥ ಜಾಗವನ್ನು ಶುಭ್ರಗೊಳಿಸಿ, ಅದು ಏನೂ ನಡೆದೇ ಇಲ್ಲ ಇಲ್ಲಿ ಅನ್ನೋ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ಶುಚಿತ್ವವನ್ನು ಕಾಪಾಡಿಕೊಂಡು ಈ ಪ್ರತಿಷ್ಠಾನದ ಯೋಜನೆಯನ್ನ ಬಹಳ ಬಹಳ ಅಚ್ಚುಕಟ್ಟಾಗಿ, ಬಹಳ ಶಿಸ್ತಿನಿಂದ ಅವರೆಲ್ಲರೂ ಕೂಡ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ನನ್ನ ದೊಡ್ಡ ಧ್ವನಿ, ಹಾಗೆ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆ ಆ ಕಾರ್ಯಕರ್ತರಿಗೆ ಕೇಳ್ಕೊಂಡ್ವಿ. ಇಂಥ ಒಂದು ಅನ್ನದಾಸೋಹದ ಯೋಜನೆಯನ್ನು ಮಾಡ್ತಾ ಇದ್ದೀವಿ, ತಾವೆಲ್ಲರೂ ಕೂಡ ದಾನಿಗಳಾಗಿ ತಮ್ಮ ಕೈ ಜೋಡಿಸಬೇಕು ಅಂತ ಹೇಳಿ. ಇವತ್ತು ದಾನಿಗಳು ಹರಿದು ಬರ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಅವರಿಗೆ ವಿಶ್ವಾಸ ಇದೆ,
ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಜನಗಳು ನಿಸ್ವಾರ್ಥತೆಯಿಂದ, ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಶುಚಿತ್ವದಿಂದ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ತಮ್ಮ ಮನೆಯ ಜನ್ಮದಿನೋತ್ಸವ ಕಾರ್ಯಕ್ರಮಗಳನ್ನ, ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನ, ಹಾಗೆಯೇ ಇತರೆ ತಮ್ಮ ತಂದೆ ತಾಯಿಯಂದಿರ ಪುಣ್ಯತಿಥಿಯ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಅನ್ನದಾಸೋಹಕ್ಕೆ ಕೈ ಜೋಡಿಸುವುದರ ಮುಖಾಂತರ ಅವರು ಅತ್ಯಂತ ಸಂತೃಪ್ತರಾಗಿದ್ದಾರೆ. ಅವರು ತಮ್ಮ ಭಾವನೆಗಳನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇದೊಂದು ಶ್ರೇಷ್ಠವಾದಂತ ಕೆಲಸ, ಸೂಕ್ತವಾದಂತ ಸ್ಥಳದಲ್ಲಿ ಈ ಕೆಲಸ ನಡೀತಾ ಇದೆ. ಇದು ನಿರಂತರವಾಗಿ ನಡಿಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಮ್ಗೆ ಅನ್ನಿಸ್ತಾ ಇತ್ತು, ನಾವೀಗ ಸೇವೆ ಮಾಡ್ತಾ ಇರ್ತಕ್ಕಂಥ ಜಾಗ ಬಹಳ ಇಕ್ಕಟ್ಟಾಗಿದೆ, ಅಲ್ಲಿ ಟ್ರಾಫಿಕ್ ಮೂವ್ ಆಗ್ತಾ ಇರುತ್ತೆ, ಆಂಬ್ಯುಲೆನ್ಸ್ ಮೂವ್ ಆಗ್ತಾ ಇರುತ್ತೆ. ಹಾಗಾಗಿ ನೆನ್ನೆ ದಿವಸ ಡಾಕ್ಟರ್ಸ್ಗಳು ಹೇಳಿದ್ರು, ಅದಕ್ಕೆ ಮುಂಚಿತವಾಗಿ ಅರುಣ್ ಸರ್ ಒಂದು ಮೀಟಿಂಗ್ ಅನ್ನ ಕರೆದಿದ್ರು. ಇಲ್ಲಿ ಸೇವೆ ಮಾಡ್ತಕ್ಕಂಥ ಎಲ್ಲ ಆ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಒಳಗೊಂಡಂತ ಮೀಟಿಂಗ್. ಹಾಗಾಗಿ ಅವರೆಲ್ಲರೂ ಭರವಸೆಯನ್ನು ಕೊಟ್ಟಿದ್ದಾರೆ, ನಾವೇನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಈ ಸ್ಥಳದಲ್ಲಿ ನಮ್ಗೆ ಅವಕಾಶವನ್ನ ಮಾಡಿಕೊಡ್ತೇವೆ ಅಂತ ಹೇಳಿ. ನಾನು ಈ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಸಹೃದಯಿ ಡಾಕ್ಟರ್ಸ್ಗಳಲ್ಲಿ ಹಾಗೆ ನಮ್ಮ ಜನಪ್ರತಿನಿಧಿಯಾದಂಥ DS ಅರುಣ್ ರವರಲ್ಲಿ ಮನವಿಯನ್ನು ಮಾಡ್ಕೊಳ್ತೇನೆ. ಸರ್, ಇಲ್ಲೊಂದು ಮಿನಿಮಮ್ ಫೆಸಿಲಿಟೀಸ್ ಮಾಡಿಕೊಡಿ. ಈ ಜಾಗದಲ್ಲಿ ಯಾವುದೇ ತೊಂದರೆ ಇಲ್ಲ, ಇದನ್ನ ಅತ್ಯಂತ ಶುಚಿಯಾಗಿ ಇಟ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ದು. ಹಾಗೆ ಯಾರಿಗೂ ಏನೂ ತೊಂದರೆ ಆಗದ ರೀತಿಯಲ್ಲಿ ಅತ್ಯಂತ ಆರೋಗ್ಯಪೂರ್ಣವಾದಂಥ ಆಹಾರವನ್ನು ಒದಗಿಸ್ತಕ್ಕಂಥ ಜವಾಬ್ದಾರಿಯು ನಮ್ದು. ಒಂದ್ ಕಡೆ ಸೇವೆ ಆದ್ರೆ ಮತ್ತೊಂದ್ ಕಡೆ ನಮ್ಮ ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ನಾವು ಅರಿತುಕೊಂಡಿದ್ದೇವೆ. ನಾವೆಲ್ಲರೂ ಸಮಾಜದ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸರ್ವಿಸ್ ಕೂಡ ಅಲ್ಲಿ ಸಲ್ಲಿಸಿದ್ದೇವೆ. ವಿಶ್ವಾಸ ಇದೆ, ನಿರಂತರವಾಗಿ ಇದು ಆ ದಾನಿಗಳ ಸಹಕಾರದಿಂದ, ತಮ್ಮೆಲ್ಲರ ಸಹಕಾರದಿಂದ ಅನೂಚಾರವಾಗಿ ಇದು ಮುಂದುವರ್ಕೊಂಡು ಹೋಗ್ತಾರೆ. ತಮ್ಮೆಲ್ಲರ ಸಹಕಾರ ಸದಾಕಾಲ ಹೀಗೆ ಇರಲಿ. ಇದೊಂದು ಮಾನವೀಯ ಸೇವೆ. ಈ ಸೇವೆ ಕೇವಲ ಇದೊಂದು ಆಸ್ಪತ್ರೆ ಆವರಣಕ್ಕೆ ಸೀಮಿತವಾಗದೆ ಇದನ್ನ ಅಲ್ಲಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಅನೇಕ ಸ್ಥಳಗಳಿಗೆ, ಎಲ್ಲಿ ಹಸಿವಿನಿಂದ ಜನ ಒದ್ದಾಡ್ತಾ ಇದ್ದಾರೆ, ಎಲ್ಲಿ ಸರ್ಕಾರದ ಯೋಜನೆಗಳು ಜನಗಳನ್ನ ತಲುಪ್ತಾ ಇಲ್ಲ, ಅಲ್ಲಿ ಈ ರೀತಿ ಪ್ರಾಮಾಣಿಕವಾಗಿ ಸೇವೆ ಮಾಡ್ತಕ್ಕಂಥ ಪ್ರತಿಷ್ಠಾನಗಳು ರೂಪುಗೊಳ್ಳಲಿ, ಅವರ ಸೇವೆ ವಿಸ್ತರಿಸಲಿ ಅಂತಕ್ಕಂಥ ಆಸೆ ಇದೆ. ಅದಕ್ಕೆ ಬೇಕಾದಂತ ಎಲ್ಲ ಜವಾಬ್ದಾರಿಗಳನ್ನ ನಾನು ಮತ್ತು ನನ್ನ ತಂಡದವರು ತಗೊಳ್ತೇವೆ. ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇದೆ. ತಮ್ಮೆಲ್ಲರ ಸಹಕಾರ ಸದಾಕಾಲ ಇರಲಿ. ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಆಸ್ತಿ, ನಮ್ಮ ಜೊತೆ ನೀವು ಸದಾಕಾಲ ಇರಿ. ಈ ಒಂದು ಪುಣ್ಯದ ಕೆಲಸವನ್ನ ನಾವೆಲ್ಲರೂ ಕೂಡ ಆ ತಾಯಿ ಚೌಡೇಶ್ವರಿಯ ಆಶೀರ್ವಾದದಿಂದ, ಅನ್ನಪೂರ್ಣೇಶ್ವರಿಯ ಆಶೀರ್ವಾದದಿಂದ, ಇಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿಯವರ ಆಶೀರ್ವಾದದಿಂದ, ಎಲ್ಲ ಹಿರಿಯರ ಶುಭಾಶೀರ್ವಾದದಿಂದ ಇದು ಅನೂಚಾನವಾಗಿ ನಿರಂತರವಾಗಿ ನಡೆದುಕೊಂಡು ಹೋಗಲಿ ಅಂತ ಹೇಳಿ ಎಲ್ಲರ ಪರವಾಗಿ, ಪ್ರತಿಷ್ಠಾನದ ಪರವಾಗಿ ನಾನು ಅವರೆಲ್ಲರಲ್ಲೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಅತ್ಯಂತ ನಿಸ್ಪೃಹತೆಯಿಂದ ಬೇಡ್ಕೊಳ್ತಾ ಇದ್ದೆ. ಕೇಳ್ಬೋದು, ನನಗೆ ನಿನ್ನೆ ಅನ್ಸಿತ್ತು, ನಾನು ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ, ನಮ್ಗೆ ಯಾವುದೇ ಪ್ರಚಾರ ಬೇಕಾಗಿಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ದಾನಿಗಳು ಬೇಕಾಗಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶದಿಂದ ಒಂದಿಷ್ಟು ಸ್ವಾರ್ಥ ಇದೆ. ಈ ಕಾರ್ಯಕ್ರಮ ಪ್ರಚಾರಗೊಳ್ಳಿ, ಈ ಕಾರ್ಯಕ್ರಮದ ಮುಖಾಂತರ ಆ ದಾನಿಗಳು ನಮ್ಮ ಜೊತೆ ಕೈ ಜೋಡಿಸ್ಕೊಳ್ಳಿ. ಅವರ ಸಹಕಾರದಿಂದ ಇಂತಹ ಹತ್ತಾರು ಕಾರ್ಯಕ್ರಮಗಳನ್ನ ಸಾವಿರಾರು ಜನ ಹಸಿದವರಿಗೆ ಮಾಡ್ತಕ್ಕಂಥ ಅವಕಾಶ ನಮ್ಮ ಪಾಲಿಗೆ ಬರ್ತಾರೆ. ತಾಯಿ ಅದನ್ನು ಒದಗಿಸ್ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಸಹಕರಿಸುತ್ತಿರುವ ತಮ್ಮೆಲ್ಲರಿಗೂ ವಂದಿಸಿ. ಅಲ್ಲ, ಸ್ವಾಮೀಜಿಗಳು ನಮ್ಮನ್ನ ಆಶೀರ್ವಾದ ಮಾಡಬೇಕು. ನಮ್ದು ಟೈಮು ಅಲ್ಲಿ ಪ್ರಾರಂಭ ಆಗುತ್ತೆ. ನಾನು ಹೇಳೋವಂಥದ್ದೇನು ಅಂದರೆ, ತಾಯಂದ್ರಿಗೆ ನಾವು ಮನೆಯಲ್ಲಿ ಏನೇ ಅಂದ್ರೂ ನಾವು ಬಡಿಸೋದಕ್ಕಿಂತ ತಾಯಂದ್ರು ಯಾಕೆ ಬಡಿಸ್ಬೇಕು ಅಂದರೆ ಅಂತ ನಮಗೆ ತಾಯಂದ್ರು ಅಥವಾ ಒಂದು ಹಂತದಲ್ಲಿ ಹೆಂಡತಿ ಮಗಳು ಬಡಿಸಿದ್ರೆ ಎಷ್ಟು ಖುಷಿ ಆಗುತ್ತೆ ಅನ್ನೋಂಥದ್ದು. ಅವರು ಕೂಡ ಬೇರೆಯವ್ರಿಗೆ ಇದನ್ನು ಕೊಟ್ಟರೆ ಇಷ್ಟ ಆಗಲ್ಲ. ಇನ್ಯಾರೋ ಬಡಿಸ್ಬಿಟ್ಟು ಅಥವಾ ಅವರೇ ಬಡಿಸ್ಕೊಂಡ್ರೆ ಅವ್ರಿಗೆ ಸಮಾಧಾನ ಇಲ್ಲ. ಒಂದು ಮಗುಗೆ ತಾಯಿ ಬಡಿಸಿ ತಿನ್ಸಿದ್ರೆ ಅದು ತಾಯಿಗೆ ಅದು ಸುಖ ಸಿಗುವಂಥದ್ದು, ನೆಮ್ಮದಿ ಸಿಗೋವಂಥದ್ದು, ಆ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಆಗೋದು ಅಲ್ಲೇ. ನಮಗೂ ಗೊತ್ತಿರಲಿಲ್ಲ. ನಾವು ಈ ಥರದ ಕಾರ್ಯಕ್ರಮಗಳನ್ನು ಬಂದಾಗ, ನಾವು ಬಡಿಸ್ತಾ ಇದ್ದಾಗ ನಮ್ಮಲ್ಲಿ ಆ ಭಾವನೆಗಳು ಎಷ್ಟಿರುತ್ತೆ ಅಂದರೆ, ನಾವು ಬಡಿಸ್ಬೇಕಾದ್ರೆ ಬೇರೆಯವ್ರಿಗೆ ಕೊಡೋಕ್ಕೆ ಮನಸ್ಸು ಬರಲ್ಲ, ನಾವೇ ಬಡಿಸೋಣ ಅನ್ನೋವಂಥದ್ದು. ಆ ಭಾವನಾತ್ಮಕ ಸಂಬಂಧ ಅದರೊಳಗಡೆ ಅಷ್ಟಿದೆ ಅಂತ ನಾವು ಮಾಡಿದಾಗಲೇ ಗೊತ್ತಾಗುತ್ತೆ. ಆ ಭಾವನಾತ್ಮಕ ಅಲ್ಲಿ ನಾವು ಎದುರುಗಡೆ ಯಾರಿಗೆ ಬಿಡಿಸ್ತಿದ್ದೀವಿ, ಅವ್ರು ಎಂಥವ್ರು ಏನೂ ಇಲ್ಲ. ನಮ್ದೇನು ಅಂದರೆ, ನಮಗೆ ಆ ಕೊಡುವಂತಹ ಇದರೊಳಗಡೆ ತೃಪ್ತಿ, ಆ ಕೊಡೋದು ಅನ್ನುವಂಥದ್ದು ಇದೆಯಲ್ಲ, ಯಾವಾಗ ನಮಗೆ ಕೊಡೋವಂಥದ್ರೊಳಗೆ ನಾವು ತೃಪ್ತಿಯನ್ನು ಅನುಭವಿಸ್ತೀವಿ, ನಾವು ಅಲ್ಲಿ ನಮ್ಮ ಸಮಾಜಕ್ಕೆ ಏನು ಕೊಡ್ಬೋದು ಅನ್ನುವಂಥದ್ದನ್ನ ಚಿಂತನೆಗಳನ್ನು ಪ್ರಾರಂಭ ಆಗುತ್ತೆ.
ಇತ್ತೀಚಿನ ದಿನಗಳಲ್ಲಿ ಸಾಧನೆ ಮಾಡಿ ಕೋಟ್ಯಾಂತರ ರೂಪಾಯಿ ಬಂದಂಥವರು ಕೂಡ ಕೊನೆಗೆ ಎಲ್ಲಿ ನೆಮ್ಮದಿ ಅಂದರೆ ಅವನ ಕೋಟಿ ಬಿಲಿಯನ್ ದುಡ್ಡನ್ನು ಮುಟ್ಟಿದಾಗಲೂ ಅವನಿಗೆ ತೃಪ್ತಿ ಸಿಗಲಿಲ್ಲ. ಯಾರಿಗೋ ದಾನ ಕೊಟ್ಟಾಗ, ತನ್ನ ಇಡೀ ಆಸ್ತಿಯನ್ನು ಯಾರಿಗೋ ಬರ್ಕೊಟ್ಟಾಗ ಆ ತೃಪ್ತಿ ಸಿಗ್ತಾ ಇದೆಯಲ್ಲ, ಅದು ಕೊನೆಗೆ ಸಿಗುವಂಥದ್ದನ್ನು ನಾವು ಮೊದಲೇ ಹಂತದಲ್ಲೇ ಸಿಗುವಂಥದ್ದನ್ನು ಆದರೆ ನಾವು ಕೊಟ್ಟು ಈ ಭಾರತವನ್ನು ಕಟ್ಟಿರೋದು. ಅಂದರೆ ನನಗೆ ಸಿಕ್ಕಾದ ಮೇಲೆ ನನ್ನಲ್ಲಿ ಇನ್ನಷ್ಟು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋಂಥ ಕೊಡೋ ಮನೋಭಾವ ಈ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮತ್ತು ವಿಶೇಷವಾಗಿ ಭಾರತದಲ್ಲಿ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ. ನಮ್ಮ ಸಂಸ್ಥೆಯ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಕೇಳಿದಾಗ ಇಲ್ಲಿ ಹಾಸ್ಪಿಟಲ್ ಸೈಡು ಅವರು ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಮತ್ತು ಮೆಡಿಕಲ್ ಸೂಪರ್ಡೆಂಟ್ ಅಪ್ರೋಚ್ ಮಾಡಿದರು. ತದನಂತರ ಅವರಿಬ್ಬರು ಬಂದು ನನಗೆ ಈ ವಿಷಯ ಹೇಳಿದಾಗ ಆಯಿತು, ಒಳ್ಳೆಯ ಪ್ರೋಗ್ರಾಮ್, ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ. ಯಾಕೆ ಅಂತಂದರೆ ನಮ್ಮ ಮೆಗನ್ ಆಸ್ಪತ್ರೆಗೆ ಬರುವಂಥವ್ರು ಎಲ್ಲ ಬಡವರು, ಮೆಜಾರಿಟಿ. ಹಾಗಂತೇಳಿ ಬರೀ ಬಡವರಷ್ಟೇ ಅಲ್ಲ, ನೀವು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ತುಂಬ ಇದ್ದವರು ಬರ್ತಾ ಇದ್ದಾರೆ ಇಲ್ಲಿ. ಯಾಕೆ ಅಂದರೆ ನಮ್ಮ ಆಸ್ಪತ್ರೆ ವ್ಯವಸ್ಥೆ ಅಷ್ಟೊಂದು ಚೆನ್ನಾಗಾಗಿದೆ. ಇಲ್ಲಿ ಬರೀ ಬಡವರಿಗೆ ಅಷ್ಟೇ ಅಲ್ಲ, ಇವನ್ನು ಎಲ್ಲ ಉಳ್ಳವರು, ಇವನ್ನು ದುಡ್ಡಿದ್ದವರು ಕೂಡ BPL ಕಾರ್ಡ್ ಇಟ್ಕೊಂಡ್ಬರ್ತಾರೆ ಕೆಲವು ಸಲ. ಬಟ್ ಸುಮಾರು ಜನ ಇವನ್ ವಿತೌಟ್ ಕಾರ್ಡು ತುಂಬ ಜನ ಬರ್ತಾರೆ. ಸೊ ಎಲ್ರಿಗೂ ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ. ಇದಂತೂ ಒಳ್ಳೆ ಪ್ರೋಗ್ರಾಮು. ಅವರು ಸ್ಟಾರ್ಟಿಂಗ್ ಬಂದಾಗ 1 ದಿವಸ 2 ದಿವಸ ಪ್ಲಾನ್ ಮಾಡಿದ್ರು. ಬಟ್ ಅದು ತುಂಬ, ಹಾಗಾಗಿ ನಾವು ಒಂದು ಅಲ್ಲಿ ಮುಂದ್ಗಡೆ ಮೇಯ್ನ್ ಜಾಗ ತೋರಿಸಿದ್ವಿ. ಬಟ್ ಇವಾಗ ನೋಡಿದ್ರೆ ಅದು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ಈಗ ಜನಗಳು ಕೂಡ ಬರೋರು ತುಂಬ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ವಿಶಾಲವಾದ ಜಾಗ ಬೇಕು ಅಂತೇಳಿ ಅರುಣ್ ಸರ್ ಕೇಳ್ಕೊಂಡಾಗ ನಾವು ಹಾಗಾಗಿ ಇದು ಒಂದು ಜಾಗ ನೋಡ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ರು ಈ ಪ್ಲೇಸನ್ನು. ತುಂಬ ಸೂಕ್ತವಾಗಿದೆ ಅಂತ ಹೇಳಿದ್ಬಿಟ್ಟು ಕೊನೆಗೆ ನಾವು ಡಿಸಿಷನ್ ತಗೊಂಡು, ಈಗ ಸ್ವಲ್ಪ ಮಳೆಗಾಲ ಬಂದಿದ್ದರಿಂದ ಸ್ವಲ್ಪ ಅದನ್ನೆಲ್ಲ ಲೆವೆಲ್ ಮಾಡಲಿಕ್ಕೆ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಮಳೆಗಾಲ ಮುಗಿಯೋವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ. ಮಾಡಿದ ನಂತರ ಈ ಒಂದು ಜಾಗ ಟೆಂಪಲ್ ಪಕ್ಕನೇ ಇದೆ, ತುಂಬ ಚೆನ್ನಾಗಾಗ್ತದೆ. ಅವರಿಗೆಲ್ಲ ವ್ಯವಸ್ಥೆ ಮಾಡಿಕೊಡೋ ಅಂಥ ಕೆಲಸವನ್ನು ಮಾಡ್ತೀವಿ. ಆಗ ನಿಜವಾಗ್ಲೂ ತುಂಬ ಸಾರಿ ಹೇಳ್ದಂಗೆ ಒಂದು ಸಾರಿ ಸಾಕು, ದಿನ 3 ಸಾರಿನೂ ಹಾಕ್ಬಿಟ್ರೆ ಮತ್ತೆ ಪಕ್ಕ ಎಲ್ಲರಿಗೂ ತೊಂದರೆ ಆಗ್ತದೆ. ಸೊ ಹಾಗಾಗಿ ಈಗ ಏನು ಮಾಡ್ತಾ ಇದ್ದಾರೆ ಅದು ತುಂಬ ಒಳ್ಳೆ ಕೆಲಸ ಆಗಿದೆ. ಇಂಥ ಒಂದು ಕಾರ್ಯಕ್ರಮ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ವತಿಯಿಂದ ಆಗ್ತಾ ಇರೋದು ನಮಗೆಲ್ಲ ತುಂಬ ಖುಷಿಯ ವಿಚಾರ. ಯಾಕೆಂತಂದರೆ ತ್ರಿವಿಧ ದಾಸೋಹ ಅಂತ ಹೇಳ್ಬಿಟ್ಟು 12ನೇ ಶತಮಾನದಿಂದ ಆಗೊಂಡು ಬರ್ತಾ ಇದೆ. ಬಟ್ ಅದು ನಡ್ಸ್ಕೊಂಡು ಹೋಗ್ಲಿಕ್ಕೆ ಬೇಕಲ್ಲ ಜನ. ಸೊ ನಡ್ಕೊಂಡು ಹೋಗ್ಲಿಕ್ಕೆ ಜನಗಳು ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಒಬ್ಬರಿಂದ ಮಾಡೋಕ್ಕಾಗಲ್ಲ, ಅದು ಎಲ್ಲರೂ ಕೈ ಜೋಡಿಸ್ಬೇಕು. ಅದನ್ನು ನಮ್ಮ ಶೆಟ್ಟರು ತುಂಬ ಒಂದು ಅತಿ ವಿನಯದಿಂದ ಜನಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಂದು ಒಂದು ಅಬ್ಜೆಕ್ಷನ್ ಇತ್ತು, ರೋಡಲ್ಲಿ ಬೇಡ ಅಂತ ಅವಾಗಿಂದ ಹೇಳ್ತಾ ಇದ್ದೆ ನಾನು. ಬಟ್ ಅದು ಈಗ ಕೊಡ್ಬಂತ ಅಂತ ಅವಾಗಲೂ ಅಬ್ಜೆಕ್ಷನ್ ಇತ್ತು, ಅಲ್ಲಿ ಮಾಡಬೇಡಿ ನೀವು, ದಯವಿಟ್ಟು ಅಲ್ಲಿ ಮಾಡಬೇಡಿ, ಅದನ್ನ ಸ್ವಲ್ಪ ದಾರಿ ಇದೆ, ಬೇರೆ ಕಡೆ ಮಾಡ್ಕೊಳ್ಳಿ ಅಂತೇಳಿ. ಸೊ ನಮ್ಮ ಡೈರೆಕ್ಟರ್ ಮತ್ತು ಸಹಕಾರದಿಂದ ಈ ಕಡೆ ಶಿಫ್ಟ್ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡಿಕೊಡ್ತೀವಿ ಸರ್ ನಾವು. ಯಾಕೆಂತಂದರೆ ಇಲ್ಲಿ ಬರ್ತಕ್ಕಂಥ ರೋಗಿಗಳು ನಮ್ಮ ಡೈರೆಕ್ಟರ್ ಹೇಳಿದರು, ಸುಮಾರು 10,000 ಜನ ನಮ್ಮ ಕ್ಯಾಂಪಸ್ಸಲ್ಲಿ ಓಡಾಡ್ತಾ ಇರ್ತಾರೆ. ಅದರಲ್ಲಿ 2,000 ಜನ OPD ರೋಗಿಗಳು, 1,000 ಜನ ಇನ್ ಪೇಷಂಟ್ಸು, ಆ 1,000 ಜನ ನೋಡ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ 2,000 ಜನ, ಅಲ್ಲಿಗೆ 5,000 ಜನ ರೋಗಿಗಳಾದರು. ಇನ್ನು ಉಳಿದ್ರೆ ಯಾರಂತ ಕೇಳ್ಬೋದು ನೀವು. ಉಳಿದ್ರಲ್ಲ ನಾವೇ 2,000 ಜನ, 2,500 ಜನ ಮಕ್ಕಳಿದ್ದಾರೆ ನಮ್ಮಲ್ಲಿ ಓದ್ತಕ್ಕಂಥ ಮಕ್ಕಳು. MBBS, PG, ನರ್ಸಿಂಗು, ಪ್ಯಾರಾಮೆಡಿಕಲ್ ಸೈನ್ಸು, ಅಲೈಡ್ ಹೆಲ್ತ್ ಸೈನ್ಸು ಎಲ್ಲ ಸೇರಿಬಿಟ್ಟು 2,500 ಮಕ್ಕಳಿದ್ದಾರೆ ನಮ್ಮಲ್ಲಿ ಓದ್ತಾ ಇದ್ದಾರೆ. ಗೊತ್ತಾಗಲ್ಲ ಅಷ್ಟೇ ನಿಮಗೆಲ್ಲ ಆಟಲೊಳಗೆ ಇರ್ತಾರೆ, ಕಾಲೇಜಲ್ಲಿ ಇರ್ತಾರೆ, ಆಯ್ತಾ. ಅದಲ್ಲದೆ ಸ್ಟಾಫ್ ಮೆಂಬರ್ಸು, ನಮ್ಮ ಸ್ಟಾಫ್ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ಸುಮಾರು 1,500 2,000 ಜನ ಇದ್ದೀವಿ. ಟೋಟಲ್ 10,000 ಜನ ಈ ಕ್ಯಾಂಪಸ್ಸಲ್ಲಿ ಓಡಾಡ್ತಾ ಇರ್ತೀವಿ. ಅದರಲ್ಲಿ ನಿಮ್ಮಿಂದ ಅನುಕೂಲ ಆಗ್ತಕ್ಕಂಥದ್ದು 5,000 ಜನಕ್ಕೆ ಅನುಕೂಲ ಆಗ್ತದೆ ಇವರಿಂದ. ಯಾಕೆಂತಂದ್ರೆ ಆ ರೋಗಿಗಳು ಅವ್ರಿಗೆ ಬಂದಿರ್ತಕ್ಕಂಥ ರೋಗಿಗಳಿಗೆ ನಾವು ಕೊಡ್ತೀವಿ ಹಾಸ್ಪಿಟ್ಲಿಂದ. ನಮ್ಮಲ್ಲಿ ಸಹ ದಾಸೋಹ ಇದೆ, ಪುಕ್ಷಟೆ ಕೊಡಲ್ಲ, ಗೌರ್ಮೆಂಟ್ ದುಡ್ಡು ಕೊಡುತ್ತೆ. ಆದರೂ ಸಹ ಅದನ್ನ ನಾವು ವ್ಯವಸ್ಥಿತವಾಗಿ ಅತಿ ವಿನಮ್ರತೆಯಿಂದ ಶುಚಿಯಾಗಿ ಮಾಡ್ತಾ ಇದ್ವಿ ನಾವು ನಮ್ಮ ರೋಗಿಗಳಿಗೆ, ಒಳಗಡೆ ಇರೋರಿಗೆ. ಸೊ ಹೊರಗಡೆ ಇರೋರಿಗೆ ನಮ್ಮ ಪ್ರತಿಷ್ಠಾನದಿಂದ ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಕೆಲಸ. ಯಾಕೆಂದ್ರೆ ಇಲ್ಲಿ ಸುಮಾರು 500 ನಾವು ನೋಡ್ತಾ ಇರ್ತೀವಿ ಡೈಲಿ ಬಂದಾಗೆಲ್ಲ. ನಮಗೆ ರಶ್ ಇರುತ್ತೆ, ಸ್ವಲ್ಪ ನಮಗೆ ಮುಜುಗರ ಆಗುತ್ತೆ ಆಂಬುಲೆನ್ಸ್ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ನೋಡ್ಬಿಟ್ಟು ನನಗೆ ತುಂಬಾ ಖುಷಿ ಆಗ್ತದೆ ಯಾವಾಗಲೂ. ಅಂದ್ರೆ ಫ್ರೀಯಾಗಿ
ಪ್ರತಿಷ್ಠಾನದ 100ನೇ ಸಂಭ್ರಮಾಚರಣೆಯಲ್ಲಿ ನಾವು ಇಷ್ಟೊಂದು ಜನ ಸೇವಾ ಎಲ್ರಿಗೂ ಬಹಳ ಸಂತೋಷದ ದಿವಸ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭವಾದಂತ ಈ ಅನ್ನದಾಸೋಹದ ಯೋಜನೆ 100 ದಿವಸಗಳನ್ನ ಮುಕ್ತಾಯಗೊಳಿಸಿ 101ನೇ ದಿವಸಕ್ಕೆ ನಾವೆಲ್ಲರೂ ಕೂಡ ಕಾಲಿಟ್ಟಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ಕಾರಣಕರ್ತರು ನೀವುಗಳು, ಸೇವಾಕರ್ತರು ಏನಿದ್ದೀರಿ, ಈ ಯೋಜನೆಯನ್ನ ಬಹಳ ಅದ್ದೂರಿಯಿಂದ ಯಶಸ್ಸುಗೊಳಿಸಿದ್ದೀರಿ. ಹಾಗೆಯೇ ಇದಕ್ಕೆ ಪ್ರಮುಖವಾದ ಮತ್ತೋರ್ವ ಕಾರಣಕರ್ತರು ನಮ್ಮ SLNNH ಪ್ರಭಾಕರ್ ಅವರು. ಒಂದು ದಿವಸವೂ ತಪ್ಪಿಸ್ತಲೇ ಹಬ್ಬ ಹರಿದಿನಗಳಲ್ಲಿ ಅಂತ ದಿವಸಗಳು ಬಂದರೂ ಸರ್ ತೊಂದರೆ ಇಲ್ಲ, ಈ ವ್ಯವಸ್ಥೆಯನ್ನು ನಿಲ್ಲಿಸೋದು ಬೇಡ, ನಾವು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮೆಲ್ಲರನ್ನ ಪ್ರೋತ್ಸಾಹಿಸಿ ಇಲ್ಲಿ ತನಕ ಕರ್ಕೊಂಡು ಬಂದು ಅತ್ಯಂತ ರುಚಿಕರವಾದ ಶುಚಿಕರವಾದ ದಾಸೋಹವನ್ನ ನಮ್ಮೆಲ್ಲರಿಗೂ ಕೂಡ ಬಳಸಿದ್ದಾರೆ. ಹಾಗೆಯೇ ಇಲ್ಲಿರ್ತಕ್ಕಂಥ ಹಸಿದವರ ಹೊಟ್ಟೆಯನ್ನು ತುಂಬಿಸಿದ್ದಾರೆ. ಹಾಗಾಗಿ ಪ್ರಭಾಕರ್ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳು. ಈ ಯೋಜನೆಗೆ ಪ್ರಾರಂಭದಲ್ಲೇ ಪ್ರೋತ್ಸಾಹ ನೀಡಿದವರು, ಬೆಂಬಲ ನೀಡಿದವರು, ಆ ಯೋಜನೆಯನ್ನು ತಮ್ಮ ತಲೆಗೆ ಹಾಕಿಕೊಂಡು ಇದನ್ನು ಸಾಕಾರಗೊಳಿಸಲಿಕ್ಕೆ ಎಲ್ಲ ರೀತಿಯ ಶ್ರಮವನ್ನು ಪಟ್ಟವರು ನಮ್ಮ ಹಿರಿಯರಾದ TR ಸತ್ಯನಾರಾಯಣರು. ಅವರ ಅಂದಿನ ಆ ಆಲೋಚನೆ ಅದು ಬೀಜವಾಗಿ ಮೊಳೆತು ಇವತ್ತು ಒಂದು ದೊಡ್ಡ ಸಸಿಯಾಗಿದೆ. ನಾನು ಈಗಲೇ ಹೆಮ್ಮರ ಅನ್ನೋಲ್ಲ ಅದನ್ನ, ಯಾಕಂದ್ರೆ ನಾವು 500ಕ್ಕೆ ಮುಟ್ಕೊಳ್ಬೇಕು ಅಲ್ಲಿ ತನಕ. ಹಾಗಾಗಿ ಆ ಸಸಿಯನ್ನ ಪೋಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ದಾನಿಗಳು ನೂರಾರು ಸಂಖ್ಯೆಯಲ್ಲಿ ನಮಗೆ ಕೈ ಜೋಡಿಸಿದ್ದಾರೆ. ಎಲ್ಲೆಲ್ಲಿ ಇದ್ದಾರೆ ದಾನಿಗಳು ಕೆಲವರು ಗೊತ್ತಿಲ್ಲ. ಅವ್ಯಕ್ತವಾದಂಥ ದಾನಿಗಳು, ಪರೋಕ್ಷವಾದಂಥ ದಾನಿಗಳು, ಪ್ರತ್ಯಕ್ಷವಾದಂಥ ದಾನಿಗಳು ಎಲ್ಲಾ ರೀತಿಯಲ್ಲೂ ಕೂಡ ನಮಗೆ ಕೈ ಹಿಡಿದಿದ್ದಾರೆ. ನಾನು ನಮ್ಮ ನಗರದ ನೆಹರು ಸ್ಟೇಡಿಯಂನ ಅನೇಕ ಜನ ಸ್ನೇಹಿತರನ್ನ ಇವತ್ತು ನೆನೆಸ್ಕೊಳ್ತಾನೆ. ಇಲ್ಲಿ ನಮ್ಮ ದಿವಾಕರ್ ಇದ್ದಾರೆ, ರವಿಶಂಕರ್ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ, ಬಸವರಾಜ್ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ. ಯಾಕಂದ್ರೆ ಭೀಮಣ್ಣ ಇದ್ದಾರೆ, ನಮ್ಮ ಸುಬ್ಬಣ್ಣ, ರಂಗಣ್ಣ ಎಲ್ಲರೂ ಇದ್ದಾರೆ. ಆ ಸ್ನೇಹಿತರು ನಾಳೆ ನಿಮ್ದು ಆಗಬೇಕು ಅಂದ್ರೆ ಸಾಕು. ಆ ಎಲ್ಲ ಸ್ನೇಹಿತರು ಕೂಡ ನಮಗೆ ಸದಾ ಕಾಲ ಕೈಯನ್ನು ಹಿಡಿದವರು. ನಾಳೆ ಒಂದು ಕಾರ್ಯಕ್ರಮ ಇದೆ, ನೀವು ವಹಿಸ್ಕೊಳ್ಳಿ ಅಂದ್ರೆ ಸಾಕು. ಆ ಯೋಜನೆಗೆ ಕೈ ಜೋಡಿಸಿದಂತ ಈ ಎಲ್ಲ ದಾನಿಗಳಿಗೆ, ಸಹ್ಯಾದ್ರಿ ಸ್ನೇಹ ಸಂಘದ ಗೆಳೆಯರು, ಹಾಗೆಯೇ ಉಳಿದಂತೆ ಶಿವಮೊಗ್ಗ ನಗರದ ಎಲ್ಲ ಸಹೃದಯಿ ನಾಗರಿಕರು, APMCಯ ಬಹಳಷ್ಟು ಜನ ವರ್ತಕರು, ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ನಮ್ಮ ಕಾರ್ಯಕರ್ತರು ಇಲ್ಲಿ ವಿಶೇಷವಾಗಿ ಒಂದು ದಿವಸವೂ ತಪ್ಪಿಸ್ತಲೇ ಸೇವೆ ಮಾಡಲಿಕ್ಕೆ ಬರ್ತಕ್ಕಂಥ ನಮ್ಮ ಪುಟ್ಟಾಚಾರ್, ಹಾಗೆಯೇ ನಮ್ಮ ತೀರ್ಥಪ್ಪನವರು, ನಮ್ಮ ಮಲ್ಲೇಶಪ್ಪನವರು, ನಮ್ಮ MR ಚಂದ್ರಕಾಂತ್ ರವರು, ನಮ್ಮ ಶಿವಣ್ಣ, ನಮ್ಮ ಗೌಡ್ರು, ಹಾಗೆಯೇ ನಮ್ಮ ಗೀತಾ ಸುರೇಶ್ ರವರು, ಗೌರಿ ಸತ್ಯನಾರಾಯಣರವರು, ಲೋಕಣ್ಣನವರು, ವಿನಯ್, ಹಾಗೆಯೇ ನಾನು ಯಾರ ಹೆಸರನ್ನ ಇಲ್ಲಿ ನಮ್ಮ ಲೋಕಣ್ಣ ಇಲ್ಲೇ ಇದ್ದಾರೆ, ತೀರ್ಥಪ್ಪನವರು, ಮಹೇಶ್, ವೀರಣ್ಣಗೌಡರು, ಜಾನು, ಆಯ್ತು, ಆರ್ಸಿಲರವರು, ನಮ್ಮ ಜಾನು, ಪುಷ್ಪಾ ಶೆಟ್ಟಿಯವರು, ಶಶಿಕಲಾ ಶೆಟ್ಟಿಯವರು, ಹಾಗೆ ನಮ್ಮ MSIL ಸುರೇಶ್. ಒಂದು ದಿವಸನೂ ಕೂಡ ತಪ್ಪಿಸ್ತಲೇ ಎಲ್ಲ ಕಾರ್ಯಕರ್ತರು ಇವತ್ತು ಇಲ್ಲಿ ನೆರೆದಿದ್ದಾರೆ. ಹಾಗೆಯೇ ನಮ್ಗೆ ದಾನಿಗಳಾಗಿ 3 ಸಾರಿ ಈಗಾಗಲೇ ಈ ದಾಸೋಹದಲ್ಲಿ ಕೈ ಜೋಡಿಸಿರ್ತಕ್ಕಂಥ ಉಲ್ಲಾಸ ಹೆಗಡೆ ಅವರಿದ್ದಾರೆ. ಹಾಗೆಯೇ ಆ ಕಡೆ ನಮ್ಮ ಗುರುರಾಜ್ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇರ್ತಕ್ಕಂಥ ಇಲ್ಲಿ ನಮ್ಮ ಪ್ರಕಾಶ್ ಸರ್ ಇದ್ದಾರೆ. ಯಾರ್ದೇ ಹೆಸರು ಬಿಟ್ಟು ನೀವು ಹೇಳ್ಬೇಕು, ವಸಂತ ಬೈ ಎಲ್ಲ ನಮ್ಗೆ 7-8 ಸಾರಿ ನಮಗೆ ದಾಸೋಹಕ್ಕೆ ಕೈ ಜೋಡಿಸಿದಂತ ವಸಂತ ಬೈ ಚಂದ್ರು ಇದ್ದಾರೆ. ಹಾಗೆಯೇ ನಮ್ಮ ಮಾಧ್ಯಮ ಮಿತ್ರ ಮಂಜುನಾಥ್ ಇದ್ದಾರೆ. ಎಲ್ಲ ಪ್ರಜಾಶಕ್ತಿ ಮುಖಾಂತರ ಬರ್ತಾರೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ರಾಜೇಂದ್ರ ಸರ್ ಕೂಡ ತುಂಬಾ ನಿರಂತರವಾಗಿ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಇವತ್ತು ಅಶೋಕ್ ವಿಶೇಷವಾಗಿ KSRTC ಆ ಒಂದು ಬಡಾವಣೆಯಿಂದ ಬಂದಿರತಕ್ಕಂಥ ಅಶೋಕ್ ಇದ್ದಾರೆ, KGID ಅಶೋಕ್. ಇವರೆಲ್ಲರಿಗೂ ಕೂಡ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು.
ತಾಯಿ ಅನ್ನಪೂರ್ಣೇಶ್ವರಿ ಇಡೀ ಇಲ್ಲಿರ್ತಕ್ಕಂಥ ಎಲ್ಲರ ಕುಟುಂಬವನ್ನ, ದಾನಿಗಳ ಕುಟುಂಬವನ್ನ ಎಲ್ಲರನ್ನು ಕೂಡ ಆ ತಾಯಿ ಕರುಣಿಸಲಿ. ಅವರ ಮನೆಯಲ್ಲಿ ಸದಾಕಾಲ ಆ ತಾಯಿ ನೆಲೆಸಲಿ. ನಾವೆಲ್ಲರೂ ಈ 100ನ್ನ ಮೊದಲನೇ ಟಾರ್ಗೆಟ್ 500ಕ್ಕೆ ಮುಟ್ಟಿಸಬೇಕು. ಅಲ್ಲಿ ತನಕ ಎಲ್ಲರೂ ಕೂಡ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಂದಂತ ಸಹಕರಿಸಿದಂತ ಅತಿಥಿಗಳು, ಅತಿಥೇಯರು ಎಲ್ಲರಿಗೂ ನಮಸ್ಕರಿಸಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಹಾಕ್ತಾರೆ. ಈ ವರ್ಗದವರು ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕವಾದಂತ ಧನ್ಯವಾದ.